ಒಂದು ವರ್ಗ ಸಮೀಕರಣವನ್ನು ಕೊಟ್ಟಾರ, ಅದರ ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಅದ. x² + 5x + 6 ಅಂತ ಅದ. ಅಂದಾಗ x² + 5x + 6 = 0 ಈಕ್ವಲ್ ಮಾಡಬೇಕು ಮೊದಲನೇದು. ಆಮೇಲೆ x² ಮತ್ತು c ಈ ಎರಡು ಗುಣಾಕಾರ ಮಾಡಬೇಕು. ಅಂದಾಗ 1x² × 6 = 6x² ಆಯಿತು. ಇದರಲ್ಲಿ ಎರಡು ಅಪವರ್ತನಗಳು ಬೇಕು, ಒಂದು ಸಣ್ಣದು ಒಂದು ದೊಡ್ಡದು ಅಂತಿರ್ತದೆ. ಮೊಟ್ಟ ಮೊದಲು ಏನು ಮಾಡಬೇಕು, ಈ ಪ್ಲಸ್ಸವನ್ನು ಇಲ್ಲಿ ಬರಿಬೇಕು. ಇದು ಮೇಲೆ ಹೇಳೀನಿ, ನಾನು ಇಲ್ಲೇ ತಪ್ಪಲಿಕ್ಕತ್ತೀರಿ. ಇನ್ನು 6ರ ಅಪವರ್ತನ ತೆಗಿಬೇಕು. ಹೆಂಗೆ ತೆಗಿಬೇಕು, ಎರಡು ಒಂದನ್ನೊಂದು ಗುಣಿಸಿದಾಗ 6x² ಬರಬೇಕು, ಒಂದನ್ನೊಂದು ಕೂಡಿಸಿದಾಗ ಅಥವಾ ಕಳೆದಾಗ 5x + 5x ಬರಬೇಕು. ಅಂದರೆ ಯಾವುದು ಬರೀಬೇಕು, ಇಲ್ಲಿ 2 ಮತ್ತು 3 ಅಂತ ಬರ್ತಾವೆ. 2 3 6, 2 3 5 ಸರಿಯಾಗ್ಯದ. ನಾವು ಸೆಲೆಕ್ಟ್ ಮಾಡಿದಂಥ ಅಪವರ್ತನಗಳು ಸರಿಯಾಗ್ಯದಾವೆ. ಆದರೆ ಏನು ಮಾಡಬೇಕು, ಇಲ್ಲಿ ಒಂದು ಕ್ವಶನ್ ಅಂದರೆ ಇವು ಎರಡರಲ್ಲಿ ದೊಡ್ಡದೇವದು 3 ಅದ, ಈ 3 ಇಲ್ಲಿ ಬರೀಬೇಕು. ಇದು 2 ಇಲ್ಲಿ ಆಯಿತು. ಇಂದೇನು ಇರ್ತದೆ, ಪ್ಲಸ್ ಇರ್ತದೆ. ಇಲ್ಲೊಂದು x ಆಯಿತು, ಇಲ್ಲೊಂದು x ಆಯಿತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 2 6 x × x x². ಇನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಅಂದಿನಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಕೂಡಿಸಬೇಕು. 3x 2x 5x ಇಲ್ಲ ಅದನ್ನಿಲ್ಲ. ಈ ಥರನಾಗಿ ನಾವು ಕ್ಲಿಯರ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಆನ್ಸರವನ್ನು ಸಿಗ್ತವೆ. ಇನ್ನೇನು ಮಾಡಬೇಕು, ಸಮೀಕರಣವನ್ನು ಹೆಂಗೆ ಬರ್ಕೊಳ್ಬೇಕು, x² + 5x ಅವನ್ನು ಬರೀಬೇಕು. 5x ಅಂದ್ರೆ ಹೆಂಗೆ ಬರಿತೀನಿ, ಇವೆರಡು ಒಟ್ಟಿಗೆ ಬರ್ಕೊಂಡ್ಬಿಡ್ತೀನಿ. ಪ್ಲಸ್ 3x + 2x ಇವೆರಡು ಕೂಡಿಸೇನಾಯಿತು 5x ಆಯಿತು. ದೊಡ್ಡಕ್ಕೆ ಚಿನ್ನ ದೊಡ್ಡದಾಯಿತು. ಪ್ಲಸ್ 6 = 0. ಇಲ್ಲಿ ಸಾಮಾನ್ಯ ಎರಡು ಗುಂಪು ಮಾಡಿಕೊಂಡು ಪ್ರತಿ ಗುಂಪಿನಲ್ಲಿ ಸಾಮಾನ್ಯ ಪದವನ್ನು ಕಂಡುಹಿಡಬೇಕು. ಅಂದಾಗ x ಒಂದು ಎಷ್ಟಲೇ 3, ಒಂದು 3ಲೇ 3. ಇನ್ನು 2 ಮತ್ತು 6ರಲ್ಲಿ ಸಾಮಾನ್ಯ ಪದ 2. x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಎಷ್ಟಲೇ 6, 2 3ಲೇ 6 = 0 ಆಯಿತು. x + 3 ಆಮೇಲೆ x + 2 = 0 ಆಯಿತು. x + 3 = 0 ಅಥವಾ x + 2 = 0 ಆಯಿತು. x = 0 - 3 x = -3. ಆದ್ದರಿಂದ ಇದು ಒಂದು ಆಯಿತು ಮೂಲಗಳು, ಮೂಲ ಇದೊಂದು ಆಯಿತು. ಇನ್ನು x = 0 - 2 x = -2. ಆದ್ದರಿಂದ ಇದು ಒಂದು ಮೂಲ ಆಯಿತು. ಇದು ಒಂದು ಮೂಲ, ಇದು ಒಂದು ಮೂಲ, ಎರಡು ಮೂಲಗಳು ಸಿಕ್ಕು. ದಟ್ಸ್ ಆಲ್.